ಸೊ ಮಾಸ್ಟರ್ ಬೆಡ್ರೂಮ್ ಸಾಕಷ್ಟು ಸಮಯ ಸರ್ ಹೇಳ್ತಿದ್ರು 12 ಗಂಟೆ ರಾತ್ರಿಗೆ ಬಂದ್ರು ಸ್ವಲ್ಪ ಹೊತ್ತು ಮಾತಾಡೇನೆ ನಾವು ಮಲಗ್ತೀವಿ ಅಂತ. ಒಂದು 10 ನಿಮಿಷನಾದ್ರೂ ಮಾತಾಡ್ಲೇಬೇಕು, ಮಾತಾಡಿ ಮಲಗ್ತೀವಿ. ಇಲ್ಲೇ ಕುತ್ಕೊಂಡು ಮಾತಾಡಿ ಆಮೇಲೆ ಟಿವಿ ಎಲ್ಲ ನೋಡ್ತಾರ? ಟಿವಿ ಇಟ್ಕೊಂಡು ಸರ್ ಬಂದಾಗ ನ್ಯೂಸ್ ನೋಡ್ತಾರೆ. ಬಂದ ತಕ್ಷಣ ನ್ಯೂಸ್ ಚಾನಲ್ ಹಾಕ್ಬೇಕು, ನ್ಯೂಸ್ ನೋಡ್ತಾರೆ. ಓಕೆ, ಮಲಗೋವರೆಗೂ ನ್ಯೂಸ್ ಚಾನಲ್ ಹೋಗ್ತಾ ಇರುತ್ತೆ. ನ್ಯೂಸ್ ಚಾನಲ್. ಓಕೆ, ಸೊ ನೀವು ಹೇಳ್ತೀರಿ ಸಜೆಷನ್ಸ್ಗಳನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹೌದು, ಕೆಲವೊಂದೊಂದ್ಸಲ ಏನಾದ್ರು ಭಾಷಣ ಮಾಡಿದಾಗ ಇದು ಇಲ್ಲೇನೋ ತಪ್ಪು ಅನಿಸ್ತು ನನಗೆ, ಈ ತರ ಹೇಳಿದ್ರೆ ಸರಿ ಇರ್ತಿತ್ತೇನೋ ಅಲ್ವಾ ಅಂತ ಹೇಳ್ತೀನಿ. ಫಸ್ಟ್ ಫ್ಲೋರ್ನಲ್ಲೇನೆ ನಮ್ದು ಮಾಸ್ಟರ್ ಬೆಡ್ರೂಮು, ಇದು ಚಿಕ್ಕ ಮಗಂದು ಬೆಡ್ರೂಮ್. ಅದು ಮಾಸ್ಟರ್ ಬೆಡ್ರೂಮ್ ತರ ದೊಡ್ಡದಾಗೆ ಇದೆ. ಇನ್ನು ಸೆಕೆಂಡ್ ಫ್ಲೋರಲ್ಲಿ ದೊಡ್ಡ ಮಗಂದು ಮಾಸ್ಟರ್ ಬೆಡ್ರೂಮು. ಇನ್ನೊಂದು ರೂಮ್ ಬರುತ್ತೆ, ಅಲ್ಲಿ ನಮ್ಮ ಭಾವನವರು ಬಂದಾಗ ಉಳ್ಕೊಳ್ಳಿಕ್ಕೆ ಅವರು ಅದು ಆ ರೂಮು. ಮತ್ತೆ ಅಲ್ಲಿ ಹೋಮ್ ಥಿಯೇಟರ್ ಇದೆ. ಇದು 3rd ಫ್ಲೋರು. ಇದು ಆ್ಯಕ್ಚುಲಿ ಇದು ಟಿ ಟಿ ರೂಮು. ನನ್ನ ಚಿಕ್ಕ ಮಗನಿಗೆ ಅವನು ಫೇವ್ರೇಟ್, ಅವನಿಗೆ ಇದು ಟಿ ಟಿ ರೂಮ್ ಬೇಕಂತಾನೆ ಹೇಳಿ ಮಾಡಿಸ್ಕೊಂಡಿದ್ದ. ಸೊ ಅವನು ಇವಾಗ ಅಮೆರಿಕಾದಲ್ಲಿದ್ದಾನೆ. ಅವ್ನು ಹೋದ್ಮೇಲೆ ಆ ಟಿ ಟಿ ಟೇಬಲ್ ಎತ್ತಿಟ್ಬಿಟ್ಟು ಇಲ್ಲಿ ಕೇರಮ್ ಮಾಡೋದು ಮತ್ತು ಯೋಗ ಮಾಡೋದೆಲ್ಲ ಮಾಡ್ತೀವಿ ಇಲ್ಲಿ.